ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಈ ವರ್ಷ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಜೀವನ, ಆಯುರ, ಆರೋಗ್ಯ, ಐಶ್ವರ್ಯಗಳನ್ನ ಕೊಡಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಹೊಸ ವರ್ಷ ಅಂದರೆ ಕೇವಲ ಕ್ಯಾಲೆಂಡರ್ ಚೇಂಜ್ ಮಾಡೋದಲ್ಲ ಅಲ್ವಾ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು 2025ಇಂದ 2026ಗೆ ಬರ್ತಾಯಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು 2025ಅಲ್ಲಿ ಕಳೆದಂಥ ಕೆಟ್ಟ ನೆನಪು, ಕೆಟ್ಟ ಘಟನೆಗಳು ಎಲ್ಲವನ್ನು ಮರೆತು 2026ಅಲ್ಲಿ ನಾವು ಏನನ್ನು ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಪ್ರಾಕ್ಟಿಕಲ್ಲಾಗಿ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಜೊತೆಗೆ ಕೆಲವೊಂದು ಮೋಟಿವೇಶನ್ ಮಾತುಗಳನ್ನು ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನೂ ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡಿದಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹೊಸ ವರ್ಷ ಅಂದರೆ ಕೇವಲ ಕ್ಯಾಲೆಂಡರ್ನ ಚೇಂಜ್ ಮಾಡೋದಲ್ಲ, ಜೊತೆಗೆ ನಾವು ಹೊಸ ಆಸೆಗಳನ್ನ, ಹೊಸ ಗುರಿಗಳನ್ನ, ಹೊಸ ಹುರುಪು, ಹೊಸ ಹುಮ್ಮಸ್ಸಿನೊಂದಿಗೆ ಹೊಸ ವರ್ಷಕ್ಕೆ ನಾವು ಕಾಲಿಡಬೇಕು. ಹಳೆಯ ವರ್ಷದ ನೋವುಗಳನ್ನೇ ಹೊತ್ಕೊಂಡು ಹೊಸ ವರ್ಷಕ್ಕೆ ಬರೋದು ಎಷ್ಟು ಸರಿ ಹೇಳಿ? ನಿಮ್ಗೇನು ಅನಿಸುತ್ತೆ? ತಪ್ಪು ಅನಿಸುತ್ತಲ್ವಾ? ಖಂಡಿತ ಹೌದು. ನಿಮ್ಮಲ್ಲಿ ಏನು ತಪ್ಪುಗಳಾಗಿದೆ, ನೋವುಗಳಿದೆ, ದುಃಖಗಳಿದೆ, ಅದನ್ನು ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ಹೊಸ ವರ್ಷಕ್ಕೆ ಈ ವರ್ಷದಲ್ಲಿ ನಾನು ಈ ತಪ್ಪುಗಳನ್ನ ಮಾಡಬಾರ್ದು, ಈ ದುಃಖಗಳು ನನಗೆ ಇಲ್ಲೇ ಎಂಡ್ ಆಗಲಿ, ವರ್ಷದಲ್ಲಿ ನೋವುಗಳೆಲ್ಲ ದೂರ ಆಗಿ ನಾವು ಗೆಲುವನ್ನ ಕಾಣಬೇಕು, ಹೊಸ ಹೊಸ ಗುರಿಗಳನ್ನ ಇಟ್ಕೋಬೇಕು ಮತ್ತು ಹೊಸ ಹೊಸ ಆಸೆಗಳನ್ನ ಇಟ್ಕೋಬೇಕಾಗುತ್ತೆ. ನಿನ್ನೆ ಆಗಿರೋದೇನು ಒಂದು ಕೆಟ್ಟದ್ದೋ ಒಳ್ಳೆಯದು, ಅದು ಒಂದು ಪಾಠ ಆಗುತ್ತೆ ನಮಗೆ ಅಲ್ವಾ. ಇವತ್ತು ನಮಗೆ ಏನಾಗ್ತಿದೆ ಅನ್ನೋದು ನಮಗೆ ಒಂದು ಅವಕಾಶನ ಕೊಟ್ಟಂಗೆ ಅನಿಸುತ್ತೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಅದು ಆದರೆ ನಮ್ಮ ಕೈಯಲ್ಲೇ ಇರುತ್ತೆ. ನಾವೇನು ಮಾಡಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡಬೇಕಾಗುತ್ತೆ. ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಂಗೆ ಕೆಲವೊಂದು ನಿರ್ಧಾರಗಳನ್ನ ನಾವು ಮಾಡಬೇಕಾಗುತ್ತೆ. ಆ ನಿರ್ಧಾರಗಳನ್ನ ನಾವು ಸಾಗಿಸೋದ್ರ ಕಡೆ ಗಮನನೇ ಕೊಡಬೇಕಾಗುತ್ತೆ. ಮೊದಲನೇ ನಿರ್ಧಾರ ಏನು ಅಂತ ಕೇಳ್ತೀರಾ? ಮೊದಲನೇದು ಖಂಡಿತವಾಗಿ ಅದು ಹೆಲ್ತ್ ಆಗಿರುತ್ತೆ. ಆರೋಗ್ಯವಾಗಿದ್ದರೆ ಮಾತ್ರ ಅಲ್ವಾ ಎಲ್ಲನೂ ಸಾಧನೆ ಮಾಡೋಕ್ಕೆ, ಎಲ್ಲವನ್ನು ನಾವು ಸಾಧಿಸೋಕ್ಕಾಗೋದು. ಹಾಗಾಗಿ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನನೇ ಕೊಡಬೇಕಾಗುತ್ತೆ. ಹಿತಮಿತವಾದ ವ್ಯಾಯಾಮ ಮಾಡಬೇಕು, ಒಳ್ಳೆ ಫುಡ್ ತಿನ್ನಬೇಕು, ಸಮಯಕ್ಕೆ ಊಟ ಮಾಡಬೇಕು, ನಮ್ಮ ದೇಹನ ಚೆನ್ನಾಗಿ ಇಟ್ಕೋಬೇಕು. ಇದೆಲ್ಲ ಪ್ರಾಕ್ಟೀಸ್ನ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಎರಡನೇದು, ಅತಿ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಶಾಂತಿ ಕೊಡುವಂಥ ಒಂದು ಯೋಜನೆನ ನಾವು ಹಾಕೋಬೇಕು. ಹೌದು, ಏನಿದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಶಾಂತಿ ಇಲ್ಲ ಅಂದರೆ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಆದಷ್ಟು ಒತ್ತಡನ ಕಡಿಮೆ ಮಾಡಿಕೊಂಡು ಸಂತೋಷವಾಗಿ ಇರೋದನ್ನು ನಾವು ಕಲಿಬೇಕು. ಜೊತೆಗೆ ಯಾವಾಗಲೂ ನಕಾರಾತ್ಮಕ ಅಂದರೆ ನೆಗೆಟಿವ್ ಥಿಂಕಿಂಗ್ ಮಾಡೋದನ್ನು ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಕಡೆ ಹೋದರೆ ನಮ್ಮ ಮನಸ್ಸು ಶಾಂತವಾಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ಇನ್ನೊಂದು ನಿರ್ಧಾರ ಮಾಡಬೇಕು ಫ್ರೆಂಡ್ಸ್, ಯಾವಾಗಲೂ ನಾವು ಟೈಮ್ ಸೆನ್ಸ್ ಅನ್ನೋದೇನಿದಿಲ್ಲ, ನಾವು ಟೈಮ್ಗೆ ಗೌರವನ ಕೊಡಬೇಕು. ಮತ್ತು ಅದನ್ನು ಟೈಮ್ ಪ್ರತಿಯೊಬ್ಬರ ಜೀವನದಲ್ಲೂ ಟೈಮು ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಕಳೆದೋ ಟೈಮು ಮತ್ತೆ ಬರಲ್ಲ. ಈಗ ನೋಡಿ 2025 ಹೋಗ್ತಾ ಇದೆ, ಮತ್ತು ನಾವು 2025 ನೋಡೋಲ್ಲ, ಅದು ಫಾಸ್ಟೇ ಆಗಿರುತ್ತೆ. ಹಾಗಾಗಿ ಸಮಯಕ್ಕೆ ತುಂಬ ಪ್ರಾಮುಖ್ಯತೆನೇ ಕೊಟ್ಟು ನಿಮಗೆ ಬೇಡದೇ ಇರುವಂಥ ವಿಷಯಗಳಿಗೆ ಗಮನ ಕೊಡದೆ ಸುಮ್ಮನೆ ಅನಾವಶ್ಯಕವಾಗಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇಡದೇ ಇರೋ ಟಾಕ್ ಆಗಿರ್ಬೋದು, ನೆಗೆಟಿವ್ ಟಾಕು, ಬೇಡದೇ ಇರೋ ಚಿಂತೆ, ಇವೆಲ್ಲವನ್ನು ಬಿಟ್ಟು ನಿಮಗೆ ಏನು ಬೇಕೋ ಅದನ್ನು ನೀವು ಪಡ್ಕೊಳ್ಳೋದ್ರ ಕಡೆ ಚಿಂತೆನ ಮಾಡ್ತಾ ನಿಮ್ಮ ಸಮಯನ ನೀವು ಸದುಪಯೋಗನ ಪಡ್ಕೋಬೇಕು. ಇಲ್ಲಾಂದರೆ ಹೋದಂಥ ಸಮಯ ಎಂದಿಗೂ ವಾಪಸ್ ಬರಲ್ಲ. ಹಾಗಾಗಿ ಸಮಯ ಅನ್ನೋದು ತುಂಬ ಅಂದರೆ ತುಂಬ ಅತಿ ಮುಖ್ಯವಾಗಿರುತ್ತೆ. ನಂಗೆ ಸಮಯ ಅಂದ ತಕ್ಷಣ ಇನ್ನೊಂದು ವಿಷಯ ನೆನಪಾಯಿತು. ಸಮಯನ ನಾವು ಫ್ಯಾಮಿಲಿಗೂ ಕೂಡ ಕೊಡಬೇಕಾಗುತ್ತೆ. ತಾಯಿ ತಂದೆ ಜೊತೆಗಾಗಲಿ, ಮಕ್ಕಳ ಜೊತೆಗಾಗಲಿ, ಗಂಡನ ಜೊತೆಗಾಗಲಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ಜೊತೆನೂ ಪ್ರೀತಿಯಿಂದ ಇರೋದು, ಪ್ರೀತಿಯಿಂದ ನಡ್ಕೊಂಡು ಪ್ರೀತಿಯಿಂದ ಇರೋದು, ಅವ್ರ ಜೊತೆ ಒಂದಷ್ಟು ಸಮಯ ಕಳೆಯೋದು, ಆಮೇಲೆ ಫ್ಯಾಮಿಲಿಗೆ ಟೈಮ್ ಕೊಡೋದ್ರಿಂದ ಇಡೀ ಮನೆ ಸಂತೋಷವಾಗಿರುತ್ತೆ. ಆಗ ನಾವು ಸಂತೋಷವಾಗಿದ್ದರೆ ಆರೋಗ್ಯ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಹಾಗಾಗಿ ಸಮಯನ ಫ್ಯಾಮಿಲಿಗೂ ಕೊಡಬೇಕು. ನಾವು ಪ್ರತಿನಿತ್ಯ ಏನಾದರೂ ಒಂದು ಕಲಿಬೇಕು ಅನ್ನೋ ಒಂದು ನಿರ್ಧಾರನ ಮಾಡಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯನ ಜೀವನದಲ್ಲಿ ಕಲಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಕಲಿಕೆನೇ ಇಲ್ಲ ಅಂದರೆ ಆ ಮನುಷ್ಯನ ಜೀವನನೇ ವ್ಯರ್ಥ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಪುಸ್ತಕ ಓದೋದಾಗಿರ್ಬೋದು, ಒಂದು ನ್ಯೂಸ್ ಚಾನಲ್ನ ನೋಡೋದಾಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ನ ಓದೋದಾಗಿರ್ಬೋದು, ಜೊತೆಗೆ ಒಳ್ಳೆ ಮಾತನ್ನು ಆಡೋದಾಗಿರ್ಬೋದು, ಒಳ್ಳೆ ಪ್ರವಚನಗಳನ್ನ ಕೇಳೋದಾಗಿರ್ಬೋದು, ಒಳ್ಳೊಳ್ಳೆ ಜಾಗಗಳಿಗೆ ವಿಸಿಟ್ ಮಾಡೋದಾಗಿರ್ಬೋದು, ಇವು ಕೂಡ ಎಲ್ಲ ಒಂದು ಕಲಿಕೆಗಳೇ ಆಗಿರುತ್ತೆ. ಪ್ರತಿನಿತ್ಯ ಏನಾದರೂ ಒಂದು ಕಲಿಯೋದನ್ನು ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಒಳ್ಳೆಯ ಅಭ್ಯಾಸ. ಇದಿಷ್ಟು ನಾವು ಹೊಸ ವರ್ಷದಲ್ಲಿ ತಗೊಳ್ಬೇಕಾಗಿರೋವಂಥ ನಿರ್ಧಾರಗಳು. ಹಳೆಯ ಕೆಟ್ಟ ನೆನಪುಗಳನ್ನ ಬಿಟ್ಟು ಹೊಸ ನಿರ್ಧಾರಗಳ ಜೊತೆಗೆ ಹೊಸ ವರ್ಷಕ್ಕೆ ಕಾಲಿಡೋಣ. ಏನಂತೀರಾ? ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಬರಲ್ಲ, ಅದು ನಾವು ಪ್ರತಿನಿತ್ಯ ಮಾಡಲೇಬೇಕು, ಕಷ್ಟಪಡಲೇಬೇಕು. ಕಷ್ಟಪಡ್ತಾ ಪಡ್ತಾ ಪಡ್ತಾ ಒಂದಿಲ್ಲ ಒಂದಿನ ಯಶಸ್ಸು ಅನ್ನೋದು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದೇ ಬರುತ್ತೆ.
ನೀವೇನಾದರೂ ಸಾಧಿಸ್ಬೇಕು ಅಂತ ಹೊರಟಾಗ ನಿಮಗೆ ಭಯ ಇರ್ಬೋದು, ಇದನ್ನು ಮಾಡೋಕ್ಕಾಗತ್ತೆ ನನ್ನ ಕೈಲಿ, ಇದಾಗುತ್ತಾ ಆಗಲ್ವಾ ಅಂತ. ಆದರೆ ನಿಮ್ಮ ಸತತ ಪ್ರಯತ್ನ ಇದ್ದರೆ ಖಂಡಿತ ನೀವು ಅದರಲ್ಲಿ ಗೆದ್ದೇ ಗೆಲ್ತೀರಾ ಅನ್ನೋದನ್ನು ಮರಿಬೇಡಿ. ಇದನ್ನು ಮಾಡೇ ಮಾಡ್ತೀನಿ ಅಂತ ನೀವು ಯಾವತ್ತೂ ನಿರ್ಧಾರ ಮಾಡ್ತಿರಲ್ಲ, ಅವತ್ತೇ ನೀವು ಗೆದ್ದ ಲೆಕ್ಕ. ಮತ್ತು ಜೊತೆಗೆ ಕಣ್ಣೀರು, ಭಯ, ದುಃಖಕ್ಕಿಂತ ಸಂತೋಷ, ನಗು ಮುಖದಲ್ಲಿರಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ನಿಮಗೆ ಏನಾದರೂ ಭಯ ಇದ್ದರೆ, ನಿಮ್ಮ ಭಯಕ್ಕಿಂತ ನಿಮಗೆ ಧೈರ್ಯ ಜಾಸ್ತಿ ಇದ್ದರೆ ಅದರಿಂದ ನೀವು ಹೊರಗೆ ಬರ್ಬೋದು. ಜೊತೆಗೆ ನಿಮ್ಮ ಸಮಸ್ಯೆಗಿಂತ ನಿಮಗೆ ಒಂದು ಶಕ್ತಿ ಅನ್ನೋದಿದ್ರೆ ಆ ಶಕ್ತಿ ದೊಡ್ಡದಾಗಿದ್ದರೆ ನಿಮ್ಮ ಸಮಸ್ಯೆ ಚಿಕ್ಕದಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ನೀವು ಆತ್ಮಸ್ಥೈರ್ಯವನ್ನು ತುಂಬಿಸ್ಕೊಳ್ಳೋದನ್ನು ರೂಢಿ ಮಾಡ್ಕೋಬೇಕು. ಈ ಹೊಸ ವರ್ಷ 2026 ನಿಮಗೆ ತುಂಬ ಅದೃಷ್ಟದ ವರ್ಷ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಈ ವಿಡಿಯೋ ಮೂಲಕ ಒಂದೆರಡು ಟಿಪ್ಸ್ಗಳನ್ನ ನಾನು ನಿಮಗೆ ಒಂದೆರಡು ಟಿಪ್ಸ್ ಮತ್ತು ಒಂದೆರಡು ಮೋಟಿವೇಶನ್ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟೆ. ಈ ಮಾತುಗಳು ನಿಮಗೆ ಏನನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.